ಒಂದು ಸುಂದರವಾದ ಕಾಡು. ಅಲ್ಲಿ ಗಿಳಿ ಮತ್ತು ನವಿಲು ಇದ್ದವು. ಗಿಳಿ ಕೇಳಿತು ನವಿಲನ್ನು. ನೀವೆಷ್ಟು ಸುಂದರವಾಗಿ ಕಾಡುತ್ತೀರಾ, ಜನ ನಿಂಗಳ ರೆಕ್ಕೆಗಳನ್ನು ನೋಡಿ ಮೆಚ್ಚುತ್ತಾರೆ. ಆದರೆ ನಾನು ಕೇವಲ ಹಸಿರು ಬಣ್ಣದ ಸುಲಭಗಿಣಿ, ನನಗೆ ಯಾರೂ ಗಮನ ಕೊಡಲ್ಲ. ನವಿಲು ನಗುಮಾಡುತ್ತಾ ಹೇಳಿತು, ಹೌದು ಗಿಳಿ, ನಾನಂತೂ ಎಲ್ಲರ ಗಮನ ಸೆಳೆಯುತ್ತೇನೆ. ನಿನ್ನ ಹಾಡು ಕೇಳಿದರೂ ಚೆನ್ನಾಗಿರುತ್ತೆ, ಆದರೆ ಅದು ಸಾಕಾಗದು. ಇದನ್ನು ಕೇಳಿದ ಗಿಳಿಗೆ ನೋವಾಯಿತು. ಆದರೆ ಅದು ತಾನಿದ್ದಷ್ಟು ಸಂತೋಷದಿಂದ ದಿನವನ್ನು ಕಳೆದಿತ್ತು, ಏಕೆಂದರೆ ಅದು ಎಲ್ಲದಕ್ಕೂ ಗಂಭೀರವಾಗಿ ತಾಳ್ಮೆಯಾಗಿ ನೋಡುವೆ. ಕಾಲ ಕಳೆದಂತೆ ಒಂದು ದಿನ ಒಂದು ಧೂಳಿನಿಂದ ತುಂಬಿದ ಬಿಸಿಲಿನ ದಿನ ಬಂತು. ಎಲ್ಲ ಹಕ್ಕಿಗಳೂ ದಣಿದು ಹೋಗಿದ್ದವು. ಜನರು ಒಂದು ದೊಡ್ಡ ತೋಟದಲ್ಲಿ ಹಕ್ಕಿಗಳಿಗಾಗಿ ಪಾನೀಯ ಇಟ್ಟುಕೊಂಡಿದ್ದರು. ಗಿಳಿ ಸರಳವಾಗಿ ನುಗ್ಗಿ ಅಲ್ಲಿ ನೀರನ್ನು ಕುಡಿದು ಬಾಕಿ ಹಕ್ಕಿಗಳಿಗೂ ಕೂಡ ಕರೆಸಿತು. ಆದರೆ ನವಿಲು ತನ್ನ ರೆಕ್ಕೆಗಳ ಗಾತ್ರದಿಂದಾಗಿ ಅಲ್ಲಿ ಹೋಗಲಾಗಲಿಲ್ಲ. ಜನರು ಅದನ್ನು ಬೆದರುತ್ತಿದ್ದರು. ಆ ಸಮಯದಲ್ಲಿ ಗಿಳಿಯ ಚಾತುರ್ಯ ಮತ್ತು ಸ್ನೇಹಭಾವ ಎಲ್ಲರ ಗಮನ ಸೆಳೆಯಿತು. ಮಕ್ಕಳು, ಹಿರಿಯರು ಗಿಳಿಯ ಚಲನವಲನ ನೋಡಿದ್ದರೆ ಸಂತೋಷಪಟ್ಟರು. ಗಿಳಿ ಈಗ ಎಲ್ಲಾ ಮಕ್ಕಳ ಪ್ರೀತಿಯ ಹಕ್ಕಿಯಾಗಿ ಬದಲಾಗಿದೆ. ಅದನ್ನು ಮಾತನಾಡಿಸಲು, ಹಾಡಿಸಲು ಎಲ್ಲರೂ ಇಷ್ಟಪಟ್ಟರು. ನವಿಲು ಅಂದುಕೊಂಡಿತು, ನನ್ನ ಸೌಂದರ್ಯದಿಂದ ನಾನು ಹೆಮ್ಮೆಪಟ್ಟುಕೊಂಡೆ, ಆದರೆ ಗಿಳಿಯಂತಹ ವ್ಯಕ್ತಿತ್ವ ಮತ್ತು ನಡವಳಿಕೆಯಿಂದ ಆಗುವ ಪ್ರಭಾವ ಹೆಚ್ಚು ಶ್ರೇಷ್ಠ.